ಸ್ನೇಹಿತರೆ, ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಸಿನಿ ಇಂಡಸ್ಟ್ರಿ ಇಷ್ಟು ಶ್ರೀಮಂತವಾಗಿರಲಿಲ್ಲ. ನಟ ನಟಿಯರಿಗೆ ಸಿಗ್ತಿದ್ದ ಸಂಭಾವನೆ ಕಡಿಮೆ ಇರ್ತಿತ್ತು. ಆದ್ರೀಗ ಕಾಲ ಬದಲಾಗಿದೆ. ಸ್ಯಾಂಡಲ್ವುಡ್ ಸೇರಿದಂತೆ ಕನ್ನಡದ ನಟ ನಟಿಯರು ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪಳಪಳ ಹೊಳಿತಿದ್ದಾರೆ. ಝಗಮಗಿಸೋ ಸ್ಟಾರ್ಗಳಾಗಿದ್ದಾರೆ. ಹೀಗಾಗಿ ಇವರ ಸಂಭಾವನೆ ಕೂಡ ದೊಡ್ಡದಾಗ್ತಲೇ ಇದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯೋ ದಕ್ಷಿಣ ಭಾರತದ ಟಾಪ್ 10 ನಟರ ಬಗ್ಗೆ ಹೇಳ್ತೀವಿ. ಹಾಗೆ ಎಷ್ಟು ಸಂಭಾವನೆ ಪಡಿತಾರೆ ಅಂತ ಕೂಡ ನೋಡೋಣ. ಅದೇ ರೀತಿ ನೀವು ಮೀಡಿಯಾ ಮಸ್ತಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಟಾಪ್ 10. ವಿಜಯ್ ದೇವರಕೊಂಡ. ದಕ್ಷಿಣ ಭಾರತ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರೋ ನಟ ವಿಜಯ್ ದೇವರಕೊಂಡ. ಅದರಲ್ಲೂ ಅರ್ಜುನ್ ರೆಡ್ಡಿ ಸಿನಿಮಾ ಬಳಿಕ ಇವರ ಕ್ರೇಜ್ ಯುವಕರಲ್ಲಿ ತುಂಬಾ ಹೆಚ್ಚಾಗಿದೆ. ಇವರು ಒಂದು ಸಿನಿಮಾಗೆ 25 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಬ್ರ್ಯಾಂಡ್ ಪ್ರಮೋಷನ್ ಅಂದ್ರೆ ಅಡ್ವರ್ಟೈಸ್ ಮಾಡಿಕೊಡಲು 80 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ದುಡ್ಡು ತಗೋತಾರೆ. ಟಾಪ್ 9. ಯಶ್. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳಲ್ಲಿ ಯಶ್ ಫ್ಯಾನ್ಸ್ಗೆ ಲೆಕ್ಕ ಇಲ್ಲ. ಅದರಲ್ಲೂ KGF ಬಳಿಕ ಯಶ್ ಲೆವೆಲ್ಲೇ ಬೇರೆಯಾಗಿದೆ. KGFಗೂ ಮುನ್ನ ಯಶ್ ಒಂದು ಸಿನಿಮಾಗೆ 5-6 ಕೋಟಿ ರೂಪಾಯಿ ತಗೊಳ್ತಿದ್ರು. ಅದೇ KGF ಬಳಿಕ ಅವರ ಸಂಭಾವನೆ ದೊಡ್ಡದಾಯಿತು. ಮೊದಲಿಗೆ 15 ಕೋಟಿ ರೂಪಾಯಿ ಅಂತ ಮಾತಾಗಿತ್ತು. ಆದ್ರೆ ನಂತರ ಅದರ ಸಕ್ಸಸ್ ಕಂಡ ನಿರ್ಮಾಪಕರು 30 ಕೋಟಿ ಸಂಭಾವನೆ ಜೊತೆಗೆ ಸಿನಿಮಾದ ಲಾಭದಲ್ಲೂ ಒಂದಷ್ಟು % ಯಶ್ಗೆ ಕೊಟ್ಟಿದ್ರಂತೆ. ಆದರೆ ಈ ಬಗ್ಗೆ ಯಶ್ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಟಾಪ್ 8. ಚಿರಂಜೀವಿ. ದಕ್ಷಿಣ ಭಾರತದ ಮೆಗಾಸ್ಟಾರ್ ಚಿರಂಜೀವಿ ತಮ್ಮದೇ ನಟನೆಯಿಂದ ಫೇಮಸ್ ಆಗಿದ್ದಾರೆ. ಇವರಿಗೆಲ್ಲ ಸಿನಿ ಇಂಡಸ್ಟ್ರಿಗೆ ಬಂದಾಗ ಕಡಿಮೆ ಮೊತ್ತದ ದುಡ್ಡು ಸಿಕ್ತಿತ್ತು. ಆದ್ರೀಗ ಇವರು ಒಂದು ಸಿನಿಮಾಗೆ 55 ಕೋಟಿ ರೂಪಾಯಿ ತಗೊಳ್ತಾರೆ. ಜೊತೆಗೆ ಆಡ್ ಮೂಲಕವೂ ದುಡ್ಡು ಬರುತ್ತೆ. ಸಿನಿಮಾಗಳು ಹಿಟ್ ಆದಾಗ ಅದರ ಲಾಭದ ಒಂದಷ್ಟು ಭಾಗ ಕೂಡ ಇವರಿಗೆ ಬರುತ್ತೆ. ಟಾಪ್ 7. ಅಜಿತ್ ಕುಮಾರ್. ದಕ್ಷಿಣ ಭಾರತದ ತಲಾ ಎಂದೇ ಖ್ಯಾತಿ ಪಡೆದಿರೋ ಅಜಿತ್ ಕುಮಾರ್ ಸ್ಟೈಲ್ಗಳಿಂದಲೇ ಫೇಮಸ್ ಆದವರು. ಇವರ ಸ್ಟೈಲನ್ನು ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಕೂಡ ಕಾಪಿ ಹೊಡಿತಾರೆ. ಇವರು ಒಂದು ಸಿನಿಮಾಗೆ 25 ಕೋಟಿ ರೂಪಾಯಿಯಷ್ಟು ತಗೊಳ್ತಾರೆ. ಆದರೆ ಇವರು ಸಿನಿಮಾದ ಸ್ಕ್ರಿಪ್ಟ್ಗಳ ಆಧಾರದ ಮೇಲೆ ದುಡ್ಡು ನಿರ್ಧರಿಸ್ತಾರೆ. ಕೆಲ ಸಿನಿಮಾಗಳಿಗೆ 50ರಿಂದ 60 ಕೋಟಿ ರೂಪಾಯಿ ಕೂಡ ತಗೊಂಡಿದ್ದು ಇದೆ. ಟಾಪ್ 6. ಮಹೇಶ್ ಬಾಬು. ಮಹೇಶ್ ಬಾಬು ದಕ್ಷಿಣ ಭಾರತದ ಪ್ರಮುಖ ನಟರಲ್ಲಿ ಒಬ್ಬರು. ಇವರಿಗೆ ಭಾರತದಾದ್ಯಂತ ಫ್ಯಾನ್ಸ್ ಇದ್ದಾರೆ. ಇವರು ಒಂದು ಸಿನಿಮಾಗೆ 60 ಕೋಟಿ ರೂಪಾಯಿ ಸಂಭಾವನೆ ತಗೊಳ್ತಾರೆ. ಟಾಪ್ 5. ಪವನ್ ಕಲ್ಯಾಣ್. ದಕ್ಷಿಣ ಭಾರತದ ನಟರಲ್ಲಿ ಪವನ್ ಕಲ್ಯಾಣ್ ತುಂಬಾನೇ ಫೇಮಸ್. ತೆಲುಗು ಇಂಡಸ್ಟ್ರಿಯವರಾದರೂ ಕರ್ನಾಟಕದಲ್ಲೂ ಫ್ಯಾನ್ಸ್ ಹೊಂದಿರೋ ನಟ ಅಂದ್ರೆ ತಪ್ಪಾಗಲ್ಲ. ಇವರು ಒಂದು ಸಿನಿಮಾಗೆ 65 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ. ಇದರ ಜೊತೆಗೆ ಅಡ್ವರ್ಟೈಸ್ಮೆಂಟ್ನಿಂದಲೂ ದುಡ್ಡು ಮಾಡ್ತಾರೆ. ಟಾಪ್ 4. ಅಲ್ಲು ಅರ್ಜುನ್. ಇವರು ಐಷಾರಾಮಿ ಜೀವನದಿಂದಲೇ ಹೆಸರುವಾಸಿಯಾಗಿದ್ದಾರೆ. ಇವರಿಗೆ ತೆಲುಗು ಇಂಡಸ್ಟ್ರಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಫ್ಯಾನ್ಸ್ ಇದ್ದಾರೆ. ಹೀಗಾಗಿ ಅಲ್ಲು ಅರ್ಜುನ್ ಸಂಭಾವನೆ ಕೂಡ ದೊಡ್ಡದಿದೆ. ಇವರು ಒಂದು ಸಿನಿಮಾಗೆ 70 ಕೋಟಿ ರೂಪಾಯಿ ಫೀಸ್ ತಗೊಳ್ತಾರೆ. ಟಾಪ್ 3. ಪ್ರಭಾಸ್. ಪ್ರಭಾಸ್ ತಮಿಳು ಮತ್ತು ತೆಲುಗು ಸಿನಿಮಾಗಳಿಂದ ಹೆಸರು ಮಾಡಿದ್ರು. ಆದರೆ ಬಾಹುಬಲಿ ಸಿನಿಮಾ ಬಳಿಕ ಇವರ ಲಕ್ಕೆ ಬದಲಾಗಿ ಹೋಯಿತು. ಇವರ ಬ್ರ್ಯಾಂಡ್ ವ್ಯಾಲ್ಯೂ ಬಾಹುಬಲಿಗೂ ಮುನ್ನ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿತ್ತು. ಆದ್ರೀಗ ಅದು ತುಂಬ ಜಾಸ್ತಿ ಆಗಿದೆ. ಇವರು ಒಂದು ಸಿನಿಮಾಗೆ 80ರಿಂದ 100 ಕೋಟಿ ರೂಪಾಯಿ ಫೀಸ್ ತಗೊಳ್ತಾರೆ. ಟಾಪ್ 2. ರಜನಿಕಾಂತ್. ದಕ್ಷಿಣ ಭಾರತದ ನಟರಲ್ಲಿ ತಮ್ಮದೇ ಸ್ಟೈಲ್ ಮತ್ತು ಸ್ಟಂಟ್ಗಳಿಂದ ಹೆಸರಾದವರು ರಜನಿಕಾಂತ್. ಇವರು ಸಿಗರೇಟ್ ಸೇದೋ ಸ್ಟೈಲು, ಚಿಂಗಮ್ ತಿನ್ನೋ ಸ್ಟೈಲು ಎಲ್ಲವೂ ಡಿಫ್ರೆಂಟೇ. ಇದೇ ಕಾರಣಕ್ಕೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಫ್ಯಾನ್ಸ್ ಹೊಂದಿದ್ದಾರೆ. ಇವರು ಒಂದು ಸಿನಿಮಾಗೆ 30 ಕೋಟಿ ರೂಪಾಯಿ ತಗೊಳ್ತಾರೆ. ಆದರೆ ಸಿನಿಮಾಗೆ ತಕ್ಕಂತೆ ಸಂಭಾವನೆ ಕೂಡ ಬದಲಾಗ್ತಾ ಇರುತ್ತೆ. ಕೆಲ ಸಿನಿಮಾಗಳಿಗೆ ಇವರು 90 ಕೋಟಿ ರೂಪಾಯಿವರೆಗೂ ಸಂಭಾವನೆ ಪಡೆದಿದ್ದಾರೆ. ಒಂದು ಟೈಮಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟ ಇವರಾಗಿದ್ರು. ಟಾಪ್ 1. ವಿಜಯ್. ತಮಿಳು ನಟ ವಿಜಯ್ ತಮಿಳು ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಫ್ಯಾನ್ಸ್ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ತಮಿಳು ಜೊತೆಗೆ ಬೇರೆ ಬೇರೆ ಭಾಷೆಗಳ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ಇವರ ಸಂಭಾವನೆ 10ರಿಂದ 15 ಕೋಟಿ ರೂಪಾಯಿ ಇತ್ತು.
ಇತ್ತೀಚೆಗೆ ತೆರೆ ಕಂಡ ಇವರ ಬೀಸ್ಟ್ ಸಿನಿಮಾಗೆ 100 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ಸುದ್ದಿಯಾಗಿತ್ತು. ಈ ಮೂಲಕ ರಜನಿಕಾಂತ್ರನ್ನು ಹಿಂದಿಕ್ಕಿದ್ದಾರೆ. ಸ್ನೇಹಿತರೆ, ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯೋದು ಯಾರು ಅನ್ನೋ ಮಾಹಿತಿ. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇರಬಹುದು, ಅದೇ ಕಾಂತಾರದ ಡಿವೈನ್ ಸ್ಟಾರ್ ರಿಷಬ್ ಸಂಭಾವನೆ ಎಷ್ಟು ಅಂತ. ಕಾಂತಾರಗೂ ಮುನ್ನ ರಿಷಬ್ ಸಂಭಾವನೆ ಕಡಿಮೆ ಇತ್ತು. ಕಾಂತಾರಗೂ ಅವರು ಪಡೆದಿದ್ದು 5.5 ಕೋಟಿ ರೂಪಾಯಿ ಮಾತ್ರ. ಆದರೆ ನಂತರದಲ್ಲಿ ಕಾಂತಾರದ ಅದ್ದೂರಿ ಸಕ್ಸಸ್ ಬಳಿಕ ನಿರ್ಮಾಪಕರು ಮತ್ತು 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇನ್ನು ದರ್ಶನ್ ತಮ್ಮ ಮುಂಬರುವ ಸಿನಿಮಾ ಕ್ರಾಂತಿಗೆ 12 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ನಟರಲ್ಲಿ ನಿಮಗೆ ಯಾರಿಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕಾದ್ರೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.